ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 15, 2023ರ ಹಿಂದೂ ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? COP28ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ನಾವು ಫೈನಲ್ ಟೆಕ್ಸ್ಟ್ ಅನ್ನು ನೋಡಿದ್ವಿ. ನಿನ್ನೆ ತಾನೇ ನೋಡಿರುವಂಥ ಡಿಸ್ಕಷನ್ ಅಡಿನಲ್ಲಿ ಕಾಣುವಂಥದ್ದು ಫಾಸಲ್ ಫ್ಯೂಯಲ್ಸ್ಗೆ ಯಾವ ರೀತಿ ಅಂತ ಬದಲಾವಣೆಯನ್ನು ಅಥವಾ ಟೆಕ್ಸ್ಟನ್ನು ಯಾವ ರೀತಿಯಾಗಿ ಮಾಡಿಫೈ ಮಾಡಿದ್ದಾರೆ ಅನ್ನುವಂಥದ್ದಾಗಲಿ, ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಅಂದರೆ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿಗೆ ಸಂಬಂಧಿಸಿದಂತಹ ಒಂದು ಔಟ್ಕಮ್ ಏನಿದೆಯಲ್ಲ ಅದು ಸರಿಯಾಗಿಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಎಲ್ಲಿ ಮಿಸ್ ಹೊಡಿತಾ ಇದೆ ಅನ್ನುವಂಥ ಒಂದು ಎಡಿಟೋರಿಯಲ್ ಸೆಕ್ಷನ್ದ ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದು, ಹಾಗೂ WHO ಇವತ್ತು ಈ ಸಿಗರೇಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಸರ್ವೆಯನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡುವಂಥದ್ದು. ಹಾಗೂ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳೇನಿದ್ದಾವೆ, IT ಆ್ಯಂಡ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸಾಕಷ್ಟು ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ AI ಸಮಿಟು ನಡೀತಾ ಇದೆ. ಹಾಗಾಗಿ AI ಸಮಿಟ್ಗೆ ಸಂಬಂಧಿಸಿದಂತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ಗಳನ್ನು ನಾವು ಡೇ ಟು ಡೇ ಬೇಸಿಸ್ ಮೇಲೆ ನ್ಯೂಸ್ ಪೇಪರಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಈ ಒಂದು ಅಥೆಂಟಿಸಿಟಿಗೆ ಸಂಬಂಧಿಸಿದಂತೆ ನಾವು ಹೇಗೆ ಅಥೆಂಟಿಕ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಒಂದು ಇನ್ಫಾರ್ಮೇಷನ್ಗೆ ಸಂಬಂಧಿಸಿದಂಥ ಒಂದು ಕನೆಕ್ಟಿವಿಟಿಯನ್ನು ಈ ಒಂದು ಆರ್ಟಿಕಲ್ ಅಥವಾ ಎಡಿಟೋರಿಯಲಿಂದ ನಾವು ಕನೆಕ್ಟ್ ಮಾಡುವಂಥದ್ದು. ಇನ್ನು ಕ್ಲೈಮೇಟ್ ಚೇಂಜನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತಂದರೆ ಭಾರತ ಯಾವ ರೀತಿ ಅಂತ ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಕಾಣುವಂಥದ್ದು. ಇನ್ನು CBI ಒಂದು ಮ್ಯಾನುವಲನ್ನು ಏನು ಫಾಲೋ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕೆಲವೊಂದಿಷ್ಟು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಹೇಗೆ ಇದು ವ್ಯಕ್ತಿಗತವಾಗಿರ್ತಕ್ಕಂಥ ರೈಟನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥದ್ದಾಗಿ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಡೈರೆಕ್ಷನನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಡ್ತಾ ಇದೆ ಅನ್ನುವಂಥ ಪಾಯಿಂಟನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಹಾಗಿದ್ರೆ ಮೊದಲ ಆರ್ಟಿಕಲನ್ನು ನಾವು ನೋಡೋದಾದರೆ ಯಾವ ರೀತಿಯಾಗಿದೆ? ನಮ್ಮ ಮೊದಲ ಆರ್ಟಿಕಲ್ ನಡಿನಲ್ಲಿ WHO ಹೇಳೋ ಪ್ರಕಾರ WHO ಇವಾಗ ಈ ಸಿಗರೇಟ್ಗೆ ಸಂಬಂಧಪಟ್ಟಂತೆ ನಾವು ಅರ್ಜೆಂಟಾಗಿ ಒಂದು ಕಂಟ್ರೋಲನ್ನು ತರಬೇಕು ಅಂತ. ಸೊ ಸಾಕಷ್ಟು ಗ್ಲೋಬಲ್ ಲೆವೆಲಲ್ಲಿರುವಂತಹ ಕಂಟ್ರೀಸ್ಗಳು ಈ ಒಂದು ಸಿಗರೇಟ್ನಿಂದಾಗಿ ಇದರಲ್ಲಿರ್ತಕ್ಕಂತಹ ನಿಕೋಟಿನ್ ಕಂಟೆಂಟ್ ಏನಿದೆಯಲ್ಲ ಇದರಿಂದ ಒಂದು ಎಡಿಕ್ಷನ್ ಕ್ರಿಯೇಟ್ ಆಗಿಬಿಟ್ಟಿದೆ ಇದು ಆಲ್ರೆಡಿ. ಅದರಲ್ಲೂ ಇವತ್ತು ಹೆಚ್ಚು ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಏಜ್ ಗ್ರೂಪನ್ನು ಕನ್ಸಿಡರ್ ಮಾಡೋದಾದರೆ 13ರಿಂದ 15 ಏಜ್ ಗ್ರೂಪ್ ಇರುತ್ತಲ್ಲ, ಈ ಒಂದು ಏಜ್ ಗ್ರೂಪ್ನವರು ಹೆಚ್ಚು ಯೂಸ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಭಾರತದಲ್ಲಿ ಈ ಸಿಗರೇಟ್ಗೆ ಸಂಬಂಧಪಟ್ಟಂತೆ 2019ನಲ್ಲಿ ಈ ಸಿಗರೇಟನ್ನು ಪ್ರೊಹಿಬಿಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಿಗರೇಟ್ ಆ್ಯಂಡ್ ಸಿಮಿಲರ್ ಡಿವೈಸಸನ್ನು ಯೂಸ್ ಮಾಡೋದ್ರ ಮುಖಾಂತರ ಏನಾದರೂ ಅವರು ಸಿಕ್ಕಾಕೊಂಡ್ರೆ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅವರನ್ನು ಪನಿಷ್ ಮಾಡಲಾಗುತ್ತೆ 2019ನಲ್ಲಿ. ಸೊ ಈ ಒಂದು ಆ್ಯಕ್ಟ್ನ ಮುಖಾಂತರ ನಾವು ಪನಿಷ್ ಮಾಡ್ತಾ ಇದ್ವಿ, ಆದರೆ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಕಾಣ್ಬೋದು. ಭಾರತದಲ್ಲಿ ಈಸಿಯಾಗಿ ಎಕ್ಸೆಸಿಬಲ್ ಆಗಿರ್ತಕ್ಕಂಥ ಈ ಒಂದು ಎಲೆಕ್ಟ್ರಾನಿಕ್ ಸಿಗರೇಟ್ ಸಿಸ್ಟಮನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ವೇಪರೈಸರ್ ಸೊಲ್ಯೂಷನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಿಕೋಟಿನ್ ಹಾಗೂ ನಿಕೋಟಿನೊಂದಿಗೆ ಬೇರೆ ಅದರ ಸೊಲ್ಯೂಷನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಸೇಮ್ ಇವಾಗ ಹೇಗೆ ನಾರ್ಮಲ್ ಸಿಗರೇಟನ್ನು ಸೇರ್ತಾರಲ್ಲ ಅದೇ ಫೀಲಿಂಗ್ ಇಲ್ಲಿ ಬರುವಂತೆ, ಅದರಲ್ಲೂ ಈಸಿಯಾಗಿ ಇವತ್ತು ನಿಕೋಟಿನ್ ಕಂಟೆಂಟ್ ಬ್ರೈನ್ಗೆ ಇಂಪ್ಯಾಕ್ಟನ್ನು ಮಾಡುವಂಥ ಅಥವಾ ನಶೆ ಬರ್ತಕ್ಕಂಥ ಕಂಡೀಷನ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ ಅನ್ನೋದಾಗಿ ಕಾಣ್ಬೋದು. ಸೊ ಏಜ್ ಗ್ರೂಪ್ನ ಒಂದು ಕನ್ಸಿಡರೇಷನನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ಈ ಸಿಗರೇಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಬೇರೆ ಬೇರೆ ಒಂದು ಕಂಟ್ರಿಗಳ ಕನ್ಸಿಡರೇಷನನ್ನು ನೋಡಿದರೆ ಇಲ್ಲಿ 88 ಕಂಟ್ರೀಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಲಿಮಿಟೇಷನ್ಸ್ಗಳನ್ನು ಹಾಕ್ತಾ ಇಲ್ಲ ಅನ್ನುವಂಥ ಗ್ಲೋಬಲ್ ಪ್ರಾಕ್ಟೀಸಸನ್ನು ಕಾಣ್ಬೋದು. 74 ಕಂಟ್ರೀಸ್ ನಡಿನಲ್ಲಿ ಯಾವುದೇ ರೀತಿಯಂಥ ರೆಗ್ಯುಲೇಷನ್ಸೇ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಕಾಣುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಕೇವಲ 34 ಕಂಟ್ರೀಸ್ಗಳು ಮಾತ್ರ ಇವತ್ತು ಕಂಪ್ಲೀಟ್ ಬ್ಯಾನನ್ನು ಮಾಡಿದವೆ ಅನ್ನುವಂಥದ್ದಾಗಲಿ. ಭಾರತದಲ್ಲಿ 2019ನಲ್ಲಿ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಸೊ ಎಕ್ಸಿಕ್ಯೂಷನ್ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣುವಂಥದ್ದು. ಸೊ ಪ್ರೊಹಿಬಿಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ಗೆ ಸಂಬಂಧಿಸಿದಂತೆ ಒಂದು ವಯೋಲೇಷನನ್ನು ಮಾಡಬಾರ್ದು ಅನ್ನುವಂಥ ಕನ್ಸಿಡರೇಷನ್. ಪ್ರೊಹಿಬಿಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗರೇಟ್ ಆ್ಯಕ್ಟ್ 2019 ನಮಗೆ ಇಲ್ಲಿ ಇಂಪಾರ್ಟೆಂಟ್. ಇನ್ನು WHO ಒಂದು ಡೈರೆಕ್ಷನನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಇವತ್ತು ಹಾರ್ಟ್ ಹಾಗೂ ಲಂಗ್ಸ್ಗೆ ಸಂಬಂಧಪಟ್ಟಂಥ ಡಿಸಾರ್ಡರ್ಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಇದರೊಂದಿಗೆ ಇದು ಇವತ್ತು ಕಾರ್ಸಿನೋಜೆನಿಕ್ ಕಂಡೀಷನನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಕಾರ್ಸಿನೋಜೆನಿಕ್ ಅಂತಂದರೆ ಏನು? ಯಾವ ಒಂದು ಏಜೆಂಟ್ ಇರುತ್ತಲ್ಲ ಅದು ಇವತ್ತು ಕ್ಯಾನ್ಸರನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ನಾವು ಕಾರ್ಸಿನೋಜೆನಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ಗಳು ಇರುತ್ತೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಸೊ ಡೆಫಿನೇಷನ್ ನಮ್ಗೆ ಏನು ಹೇಳುತ್ತೆ ಅಂತ ಬ್ರೀಫಾಗಿ ನೋಡೋದಾದರೆ ಈ ಒಂದು ಡೆಫಿನೇಷನ್ ಅಡಿಯಲ್ಲಿ ಸಿಗರೇಟ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ನಿಕೋಟಿನ್ ಡೆಲಿವರಿ ಸಿಸ್ಟಮನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನೋಡ್ಬೋದು. ಇಲ್ಲಿ ವೇಪರೈಸರ್ ಸೊಲ್ಯೂಷನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ವೇಪರೈಸರ್ ಸೊಲ್ಯೂಷನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಅವ್ರೇನು ಇನ್ಹೇಲ್ ಮಾಡ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ವೇಪರೈಸರ್ ಸೊಲ್ಯೂಷನ್ಸ್ಗಳು ಬ್ಯಾಟ್ರಿಯ ಮುಖಾಂತರ ಚಾಲಿತ ಇರುತ್ತೆ. ಬ್ಯಾಟ್ರಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ವೇಪರೈಸ್ ಸೊಲ್ಯೂಷನ್ಸು ನಿಕೋಟಿನನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಎಫೆಕ್ಟಿವ್ ಆಗಿರುತ್ತೆ ಅಂತ ಕಾಣ್ಬೋದು. ಇಲ್ಲಿ ನಿಕೋಟಿನೊಂದಿಗೆ ಇರುವಂಥ ಸೊಲ್ಯೂಷನ್ ಯಾವುದು ಅನ್ನೋದು ಇಂಪಾರ್ಟೆಂಟ್. ಇದನ್ನು ನಾವು ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು
ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಿ ಪ್ರೊಲಿಫೈಲಿನ್ ಗ್ಲೈಕಾಲ್ ಪ್ರೊಫಿಲಿನ್ ಗ್ಲೈಕಾಲ್ ಹಾಗೂ ಗ್ಲಿಸರಾಲ್ ಇದ್ರೂ ಇರುತ್ತೆ, ಇಲ್ಲದೇನೂ ಇರುತ್ತೆ. ಇದನ್ನು ಒಂದು ಫ್ಲೇವರಿಂಗ್ ಏಜೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಗ್ಲಿಸರಾಲ್ ಅನ್ನುವಂಥದ್ದು ಫ್ಲೇವರಿಂಗ್ ಏಜೆಂಟ್ ಆಗಿದೆ. ಪ್ರೊಫಿಲಿನ್ ಗ್ಲೈಕಾಲ್ ಅನ್ನುವಂಥ ಒಂದು ಏಜೆಂಟನ್ನು ನಿಕೋಟಿನೊಂದಿಗೆ ಎಡಿಷನ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಸಿಗರೇಟ್ ಏನಿದೆಯಲ್ಲ, ನಾರ್ಮಲ್ ಸಿಗರೇಟನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಕೂಲಿಂಗ್ ಡೌನ್ ಸಿಸ್ಟಮ್ ಇರೋದ್ರಿಂದ ಹೀಟ್ ಆಗುತ್ತೆ, ಸ್ಟಾರ್ಟಿಂಗ್ ಬ್ಯಾಟ್ರಿ ಆದಮೇಲೆ ಅಗೇನ್ ಕೂಲಿಂಗ್ ಸಿಸ್ಟಮ್ ಇರೋದ್ರಿಂದ ಎಫೆಕ್ಟಿವ್ ಆಗಿ ನಿಕೋಟಿನನ್ನು ರಿಲೀಸ್ ಮಾಡುತ್ತೆ. ಸೊ ಲಾರ್ಜ್ ಕ್ವಾಂಟಿಟಿನಲ್ಲಿ ರಿಲೀಸ್ ಮಾಡೋದನ್ನು ನಾವು ಕಾಣುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ನಿಕೋಟಿನ್ ಇದರೊಂದಿಗೆ ಪ್ರೊಫಿಲಿನ್ ಗ್ಲೈಕಾಲ್ ಅನ್ನುವಂಥ ಒಂದು ಸೊಲ್ಯೂಷನ್ ಇರುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಸೊ ಇಲ್ಲಿ ವೆಪ್ರೈಸ್ಡ್ ಸೊಲ್ಯೂಷನ್ ಕಂಡೀಷನಲ್ಲಿ ನಾವು ಕನ್ಸಂಪ್ಷನನ್ನು ಮಾಡ್ತಿದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. WHO ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಸೊ ಎಫೆಕ್ಟಿವ್ ಆಗಿದ್ದು ಅದರಲ್ಲೂ ಏಜ್ ಗ್ರೂಪ್ಸ್ 13 to 15 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಹಾಗೂ ಸಮ್ಟೈಮ್ಸ್ ಇವಾಗ ಫೀಟಲ್ಲೂ ಸಹ ಎಕ್ಸ್ಪೋಜರ್ ಆಗ್ತಾ ಇರೋದ್ರಿಂದ ಕನ್ಸಿಡರೇಷನನ್ನು ಕಾಣ್ತಾ ಇದೆ. ಅಡ್ವರ್ಸ್ಲಿ ಇವತ್ತು ಫೀಟಸ್ ಅಥವಾ ಪ್ರೆಗ್ನೆಂಟ್ ವುಮೆನ್ ಯೂಸ್ ಮಾಡೋದ್ರಿಂದ ಫೀಟಸ್ ಡೆವಲಪ್ಮೆಂಟ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಒಂದು ರಿಸರ್ಚನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಏಜ್ ಗ್ರೂಪ್ 13 to 15 ಹೆಚ್ಚು ಕನ್ಸ್ಯೂಮ್ ಇದ್ದಾರೆ ಅಂತ WHO ಹೇಳುವಂಥ ಒಂದು ವರದಿಯನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ COP28ಗೆ ಸಂಬಂಧಪಟ್ಟಂತೆ ಅದರಲ್ಲಿ ನಾವು ಇವಾಗ ರೀಸೆಂಟಾಗಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಕನ್ಸಿಡ್ರೇಷನ್ ಯಾವ ರೀತಿಯಾಗಿದೆ ಅಂತಂದರೆ COP28 ನಡಿನಲ್ಲಿ ಇವತ್ತು ಡೆವಲಪಿಂಗ್ ನೇಷನ್ಸ್ಗಳು ಹೆಚ್ಚು ಪಾರ್ಟಿಸಿಪೇಷನನ್ನು ತೋರಿಸಿದ್ದಾರೆ. ಇದರೊಂದಿಗೆ ನಾವಿವಾಗ ನೋಡೋದಾದರೆ ಇದರ ಒಂದು ಚೇರ್ ಆಗಿರ್ತಕ್ಕಂಥ ಅಥವಾ COP28ನ ಒಂದು ಸುಲ್ತಾನ್ ಅಲ್ ಜಬರ್ ಅವರು ಇದರ ಒಂದು ಪ್ರೆಸಿಡೆನ್ಷಿಯನ್ನು ಹೊಂದಿರೋದಾಗಿ ನಾವು ಕಾಣ್ಬೋದು. ಸೊ ಈ ಸುಲ್ತಾನ್ ಅಲ್ ಜಬರ್ ಅವರು ಏನಿದಾರಲ್ಲ, ಇವರು ಸಹ ಇವತ್ತು ಆಯಿಲ್ ಕಂಪನಿಯ ಒಂದು ಹೆಡ್ ಆಗಿದ್ದಾರೆ. ಅಬುಧಾಬಿಯ ನ್ಯಾಷನಲ್ ಕಂಪನಿ ಅನ್ನೋದೇನಿದೆಯಲ್ಲ, ಆಯಿಲ್ ಕಂಪನಿ, ಇದರ ಒಂದು ಹೆಡ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಮತ್ತು UAEದ ಮಿನಿಸ್ಟರ್ ಆಗಿಯೂ ಸಹ ಇವರು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಆಯಿಲ್ ಕಂಪನೀಸ್ಗಳ ಒಂದು ಇಂಟ್ರೆಸ್ಟನ್ನು ಕಾಣ್ಬೋದು. ಸೊ ಇವರ ಪಾರ್ಟಿಸಿಪೇಷನಿಂದ ಬೇರೆ ಬೇರೆ ಆಯಿಲ್ ಕಂಪನೀಸ್ಗಳು ಸಹ ಇಲ್ಲಿ ಪಾರ್ಟಿಸಿಪೇಷನನ್ನು ತೋರಿಸ್ತಾ ಇದ್ದಾವೆ. ಡೆವಲಪಿಂಗ್ ಕಂಟ್ರೀಸ್ಗಳು ಇಲ್ಲಿ ಪಾರ್ಟಿಸಿಪೇಷನನ್ನು ತೋರಿಸ್ತಾ ಇದ್ದಾವೆ. ಇಲ್ಲಿ ಒಂದು ಕನ್ಸರ್ನ್ ಏನಂತಂದರೆ, ಇವಾಗ ಡೆವಲಪ್ಡ್ ಕಂಟ್ರೀಸ್ಗಳೇನಿದಾವಲ್ಲ, ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಇವತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಳವಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಸರಿಯಾದಂತಹ ಫೈನಾನ್ಸ್ ಇದೆ. ಸೊ ಅವ್ರು ಆಲ್ರೆಡಿ ಇವಾಗ ಕೋಲ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಿಸೋರ್ಸಸ್ಗಳ ಮೇಲೆ ಅವರ ಒಂದು ಎನರ್ಜಿ ಕನ್ಸಂಪ್ಷನನ್ನು ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಡೆವಲಪಿಂಗ್ ನೇಷನ್ಸ್ಗಳೇನಿದಾವಲ್ಲ, ಡೆವಲಪಿಂಗ್ ನೇಷನ್ಸ್ಗಳು ಇವತ್ತು ಹೆಚ್ಚು ತಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ಗಳನ್ನು ಕೋಲಿಂದ ಅಥವಾ ಆಯಿಲಿಂದ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಸಡನ್ನಾಗಿ ಚೇಂಜ್ ಮಾಡಿದರೆ ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಆಯಿಲ್ ಕಂಪನೀಸ್ಗಳು ಸಹ ಇವತ್ತು ಪ್ರಾಫಿಟ್ ಓರಿಯೆಂಟೇಷನ್ಸನ್ನು ತೋರಿಸ್ತಾ ಇರೋದ್ರಿಂದ ಸಡನ್ನಾಗಿ ನಾವು ಅವರ ಒಂದು ಫೇಸ್ ಔಟ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ತಂದಾಗ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಇನ್ಕ್ರೀಸಿಂಗ್ ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇದು ನಿಮಗೆ ಗೊತ್ತಿದೆ ನಾವು ಕನ್ಸಿಡ್ರೇಷನ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ. ನಿನ್ನೆ ತಾನೇ ನಾವು ನೋಡಿರೋ ಪ್ರಕಾರ ಪ್ರೆಸೆಂಟ್ ಕಂಡೀಷನಲ್ಲಿ 2019ರ ಒಂದು ಲೆವೆಲನ್ನು ಕನ್ಸಿಡರ್ ಮಾಡೋದಾದರೆ, ಸೊ 2019ರ ಲೆವೆಲನ್ನು ಕನ್ಸಿಡರ್ ಮಾಡ್ತಾ ಈ ಒಂದು ಎಮಿಷನ್ ಅಡಿನಲ್ಲಿ 2030 ಹಾಗೂ 2035 ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. 43% ಎಮಿಷನ್ಸನ್ನು ರಿಡ್ಯೂಸ್ ಮಾಡಬೇಕು, ಕಾರ್ಬನ್ ಎಮಿಷನ್ಸನ್ನು 60% ರಿಡ್ಯೂಸ್ ಮಾಡುವಂಥದ್ದು. ಸೊ ಈ ರೀತಿಯಂಥ ಟಾರ್ಗೆಟನ್ನು ನಾವು ಹಾಕ್ಕೊಂಡಿದ್ವಿ. ಹಂಗಂದಾಗ ಮಾತ್ರ ನಾವು 2050ರಲ್ಲಿ ನೆಟ್ ಝೀರೋ ಎಮಿಷನ್ ಕಂಡೀಷನನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ, ರೈಟ್? ಇದು ನಾವು ಹಾಕ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಅಥವಾ ನಿನ್ನೆ ಬಂದಿರುವಂಥ ಒಂದು ಔಟ್ಕಮ್ ಅಂತ. ಇವಾಗ ನಾವು ಫೇಸ್ ಡೌನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನೋಡ್ತಾ ಇದ್ದೀವಿ. ಆದರೆ ಮೇಜರ್ ಕನ್ಸಿಡ್ರೇಷನ್ ಏನಿದೆ ಅಂತಂದರೆ, ಇದನ್ನು ಹೊರತುಪಡಿಸಿ ಈ ಒಂದು ಡ್ರಾಫ್ಟ್ನಲ್ಲಿರುವಂಥ ಡೆಫಿನೇಷನ್ಸ್ಗಳನ್ನು ನೋಡೋದಾದರೆ, ಅಪಾರ್ಟ್ ಫ್ರಮ್ ಟ್ರಾನ್ಸಿಷನ್ ಅಥವಾ ನಾವು ಗ್ರ್ಯಾಜುವಲಿ ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಕನ್ಸಿಡ್ರೇಷನ್ ಏನಿದೆಯಲ್ಲ, ಇವಾಗ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ರಿಡಕ್ಷನನ್ನು ಮಾಡಬೇಕು ಅಂತಂದರೆ ಕೋಲ್ ಪವರನ್ನು ರೆಡ್ಯೂಸ್ ಮಾಡುವಂಥದ್ದಾಗಲಿ, ಲೋ ಕಾರ್ಬನ್ ಫ್ಯೂಯಲ್ ಅನ್ನುವಂಥದ್ದಾಗಲಿ, ಟ್ರಾನ್ಸಿಷನಲ್ ಫ್ಯೂಯಲ್ ಅನ್ನುವಂಥದ್ದಾಗಲಿ, ಲೋ ಕಾರ್ಬನ್ ಹೈಡ್ರೋಜನ್, ಈ ರೀತಿಯಾಗಿ ಮೆನ್ಷನ್ ಮಾಡಿದಾರಲ್ಲ, ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ? ಇವಾಗ ಲೋ ಕಾರ್ಬನ್ ಹೈಡ್ರೋಜನ್ ಅನ್ನುವಂಥದ್ದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಇವಾಗ ಕೋಲನ್ನು ನಾವು ತೆಗೆದುಕೊಳ್ಬೋದು. ಕೋಲ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸನ್ನು ಕಂಪ್ಯಾರಿಸನ್ ಮಾಡಿದಾಗ ಇವಾಗ ಕೋಲಿಂದ ಎಮಿಷನ್ ಜಾಸ್ತಿ ಇರುತ್ತೆ. ಇವಾಗ ಆಲ್ಮೋಸ್ಟ್ ಇದು ರಿಲೇಟಿವ್ ಟರ್ಮಲ್ಲೇ ಇರುತ್ತೆ. ಇವಾಗ ಫಾಸಿಲ್ ಫ್ಯೂಯಲ್ಸಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಎಮಿಷನ್ ಯಾವಾಗಲೂ ರಿಲೇಟಿವಲ್ಲೇ ಇರುತ್ತಲ್ವಾ? ಸೊ ಹಾಗಾಗಿ ನಾವು ಪ್ರಾಪರ್ ಆಗಿರುವಂಥ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ, ಡೆಫಿನೇಷನ್ಗೆ ಬಂದಿಲ್ಲ ಅನ್ನುವಂಥ ಒಂದು
ಕನ್ಸಿಡ್ರೇಷನನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಮೇಜರ್ ಥೀಮ್ ಏನಂತಂದರೆ, ಈ ಒಂದು ಡ್ರಾಫ್ಟ್ನ ಮುಖಾಂತರ ನಾವು ಬರಬೇಕಾಗಿರುವಂಥ ಔಟ್ಕಮ್, ಇವಾಗ ನಾವು ಒಂದು ಪ್ರಾಪರ್ ಆಗಿರುವಂಥ ರೋಡ್ ಮ್ಯಾಪನ್ನು ತರಬೇಕಾಗತ್ತೆ. ಟ್ರಾನ್ಸಿಷನಿಂಗ್ ಅವೇ ಅನ್ನುವಂಥ ಒಂದು ವರ್ಡನ್ನು ಕೊಡ್ತಾ ಇದ್ದೀವಿ, ಬಟ್ ಇಲ್ಲಿ ನಾವು ರಿಡಕ್ಷನನ್ನು ಮಾಡ್ತಾ ಇದ್ವಿ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ. ಆ ರಿಡಕ್ಷನಲ್ಲಿ ಇವಾಗ ನಾವು ಪ್ರಾಪರಾಗಿ ರೆಡ್ಯೂಸ್ ಮಾಡಬೇಕು ಅಂತಂದರೆ ಏನು ಕನ್ಸಿಡ್ರೇಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಡೆಫಿನೇಷನಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥ ಕನ್ಸರ್ನನ್ನು ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವತ್ತು ಡೆವಲಪ್ಡ್ ನೇಷನ್ಸ್ಗಳು ಪ್ರಾಪರಾಗಿ ಸರ್ಟನ್ ಅಮೌಂಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ತನೂ ಕೊಟ್ಟಿಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನಾವು ಇದು ಆಲ್ರೆಡಿ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಹೇಗೆ ಇವಾಗ 2030 ನಡಿನಲ್ಲಿ ಇರ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ, ಎಸ್ಟಿಮೇಷನ್ಸನ್ನು ನಾವು ನೋಡ್ತಾ ಹೋದರೆ 2030 ತನಕ ನಮಗೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಅಡಾಪ್ಟೇಷನ್ ಮಾಡಲಿಕ್ಕೆ $250 to $387 ಬಿಲಿಯನ್ ಅಷ್ಟು ಪರ್ ಇಯರ್ ಬೇಸಿಸ್ ಮೇಲೆ ಬೇಕಾಗುತ್ತೆ. ಸೊ ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆಯೂ ಇರುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಜನರಲ್ ಆಗಿ ನಾವು ಅಪ್ಡೇಷನ್ಸನ್ನು ತೆಗೆದುಕೊಂಡ್ರೆ ಸಾಕು. ಡೈಲಿ ಬೇಸಿಸ್ ಮೇಲೆ ನೋಡ್ತಾ ಬರ್ತಾ ಇದ್ದೀವಿ ಹೇಗೆ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಆಗಿರ್ಬೋದು, ಪ್ರೈವೇಟ್ ಫಂಡ್ಗೆ ಸಂಬಂಧಪಟ್ಟಂತೆ ಕನ್ಸಿಡರೇಷನ್, ಮೀಥೇನ್ ರಿಲೇಟೆಡ್ ಇರ್ತಕ್ಕಂಥ ಎಮಿಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಒಂದು ಕನ್ಸಿಡರೇಷನನ್ನು ಮಾಡಿದರೆ ಸಾಕು. ಜಸ್ಟ್ ನೀವು ಈ ಆರ್ಟಿಕಲನ್ನು ಸ್ಕಿಪ್ ಮಾಡ್ಬೋದು. ಜನರಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ನಾವು ಹಾಕೊಂಡಿರ್ತಕ್ಕಂಥ ಟಾರ್ಗೆಟ್ ಅಥವಾ ಡೆಫಿನೇಷನ್ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಆರ್ಟಿಕಲನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡ್ಬೋದು. ಬೇಸಿಕಲಿ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಮೇರಿಯಮ್ ವೆಬ್ಸ್ಟರ್ ಇದೊಂದು ಆ್ಯಪ್. ಆ್ಯಕ್ಚುಲಿ ನೀವು ಈ ಒಂದು ಆ್ಯಪ್ನ ಮುಖಾಂತರ ಬೆಸ್ಟ್ ಬೆನಿಫಿಟನ್ನು ತೆಗೆದುಕೊಳ್ಬೋದು. ಈ ಒಂದು ಡಿಕ್ಷನರಿ ಏನಿದೆಯಲ್ಲ, ಈ ಒಂದು ಡಿಕ್ಷನರಿಯಲ್ಲಿ ಎವ್ರಿ ಇಯರ್ ಒಂದು ವರ್ಡನ್ನು ರಿಲೀಸ್ ಮಾಡ್ತಾರೆ. 2022ನಲ್ಲಿರುವಂಥ ಒಂದು ವರ್ಡನ್ನು ನೋಡಿದರೆ ಗ್ಯಾಸ್ ಲೈಟ್ನಿಂಗ್ ಅನ್ನುವಂತಹ ವರ್ಡ್ ಆಫ್ ದ ಇಯರ್ ಅಂತ ಅನೌನ್ಸ್ ಮಾಡಿದರು. ಗ್ಯಾಸ್ ಲೈಟಿಂಗ್ ಅಂತಂದರೆ ಏನು? ಓಕೆ, ಈ ಗ್ಯಾಸ್ ಲೈಟಿಂಗ್ ಟರ್ಮನ್ನು ನಾವು ನೋಡೋದಾದರೆ ಈ ವರ್ಷದ್ದು ವರ್ಡ್ ಏನಿದೆ ಅಂತಂದರೆ ಅಥೆಂಟಿಕ್ ಅನ್ನುವಂಥ ವರ್ಡ್ ಇದೆ. ಓಕೆ, ಅಥೆಂಟಿಕ್ ಅನ್ನುವಂಥ ವರ್ಡನ್ನು ಇವರು ಹೇಳ್ತಾ ಇದ್ದಾರೆ. ಗ್ಯಾಸ್ ಲೈಟಿಂಗ್ ಅಂತಂದರೆ ಏನು ಅಂದರೆ, ಒಬ್ಬ ವ್ಯಕ್ತಿಗೆ ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡೋದು ಅಂತಂದರೆ, ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸೇ ಡೌನ್ ಆಗುವಂತೆ. ಸೊ ಗ್ಯಾಸ್ ಲೈಟಿಂಗ್ ಅನ್ನುವಂಥ ಒಂದು ಫಿನಾಮಿನಾ ಯಾಕೆ ಜಾಸ್ತಿ ಇತ್ತು ಅಂತ ಅವರು ವರ್ಲ್ಡ್ ಆಫ್ ದಿ ಇಯರ್ ಅಂತ ಹೇಳಿದ್ದಾರೆ ಅಂದರೆ, ಸೊ ವ್ಯಕ್ತಿಯ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಮಾಡೋದು, ಅವನ ಹತ್ರ ನೆಗೆಟಿವ್ ಭಾವನೆಗಳನ್ನು ಕ್ರಿಯೇಟ್ ಮಾಡುವಂಥ ಒಂದು ಸಿಚುವೇಶನ್ಗೆ ಗ್ಯಾಸ್ ಲೈಟಿಂಗ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡಿದ್ದಾರೆ. ಸೊ ಇವಾಗ ಅಥೆಂಟಿಕ್ ಅಂತ ಅನ್ನುವಂಥ ವರ್ಡನ್ನು ನಾವು ನೋಡೋದಾದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗ್ತಕ್ಕಂಥ ಚಾಲೆಂಜಸ್ಗೆ ಸಂಬಂಧಪಟ್ಟಂತೆ ಅಥವಾ ಕಾನ್ಸಿಕ್ವೆನ್ಸಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಕಾಣುವಂಥದ್ದು. ಇದರೊಂದಿಗೆ ಇಲಾನ್ ಮಸ್ಕ್ ಅವರು ಸಹ ಹೇಳಿರೋ ಪ್ರಕಾರ ಅಥೆಂಟಿಕ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅಂತ. ಇವತ್ತು ನಾವು ನ್ಯೂಸನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ, ಡೈರೆಕ್ಟಾಗಿ ನಾವು ನ್ಯೂಸ್ ಪೇಪರನ್ನು ರೀಡ್ ಮಾಡೋದಿಲ್ಲ. ಏನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಿಂದ ನಾವು ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ತಾ ಇರ್ತೀವಿ. ಇವಾಗ ಡೈರೆಕ್ಟಾಗಿ ನೀವೇ ನ್ಯೂಸನ್ನು ಓದೋದ್ರ ಮುಖಾಂತರ ಏನು ಇನ್ಫಾರ್ಮೇಷನ್ ಇದೆ ಅಂತ ಕನೆಕ್ಟ್ ಮಾಡೋಕ್ಕಿಂತ ನಾವು ಜನರಲ್ ಆಗಿ ಏನು ಮಾಡ್ತೀವಿ, ಅನಾಲಿಸಿಸನ್ನು ನೋಡ್ತಾ ಇರ್ತೀವಿ, ಅಥವಾ ಬೇರೆ ಬೇರೆ ವಾಟ್ಸಪ್ಪಲ್ಲಿ ಸರ್ಕ್ಯೂಟ್ ಆಗ್ತಕ್ಕಂಥ ಮೆಸೇಜಸ್ಗಳನ್ನು ನೋಡ್ತಾ ಇರ್ತೀವಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಈ ರೀತಿಯಾಗಿ ಅಲ್ಲಿಂದ ನಾವು ಇನ್ಫಾರ್ಮೇಷನ್ಸನ್ನು ಪಡೆದುಕೊಳ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಿಸ್ಇನ್ಫಾರ್ಮೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂತ. ಸೊ ಹಾಗಾಗಿ ಇವರ ಒಂದು ಸ್ಟೇಟ್ಮೆಂಟ್ಗಳನ್ನು ಕಾಣ್ಬೋದು. ಇಲಾನ್ ಮಸ್ಕ್ ಅವರು ಅಥೆಂಟಿಕ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಥೆಂಟಿಕ್ ಆಗಿರಬೇಕು ಅನ್ನುವಂಥದ್ದು, ಹಾಗೂ ಇದರೊಂದಿಗೆ ಕೆಲವೊಂದಿಷ್ಟು ಸೆಲೆಬ್ರಿಟೀಸ್ಗಳು ಸಹ ಇವತ್ತು ಅಥೆಂಟಿಕ್ ಅನ್ನುವಂಥ ವರ್ಡ್, ಅಥೆಂಟಿಕ್ ವಾಯ್ಸ್ ಆಗಿರ್ಬೋದು, ಅಥೆಂಟಿಸಿಟಿಗೆ ಸಂಬಂಧಪಟ್ಟಂತೆ ಅಥೆಂಟಿಕ್ ಸೆಲ್ಫ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ, ಫೇಕ್ ನ್ಯೂಸ್ಗಳು ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಡೀಪ್ ಫೇಕ್ ಅನ್ನುವಂಥ ಒಂದು ಇಶ್ಯೂಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಹೇಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಬೌಂಡರೀಸ್ಗಳನ್ನು ಹಾಕಬೇಕಾಗುತ್ತೆ. ಬ್ಲರ್ ಆಗಿರುವಂಥ ಸಿಚುವೇಶನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಲೈ ಅಥವಾ ಸುಳ್ಳು ಇರ್ತಕ್ಕಂಥ ಥಿಂಗ್ಸ್ಗಳು ಇವತ್ತು ಸ್ಪ್ರೆಡ್ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಟ್ರಸ್ಟ್ ನೋ ಒನ್ ಅನ್ನುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗಿದೆ. ಓಕೆ, ಟ್ರಸ್ಟ್ ನೋ ಒನ್ ಅನ್ನುವಂಥ ಒಂದು ಕಂಡೀಷನ್ ಇವಾಗ ಕ್ರಿಯೇಟ್ ಆಗಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇನ್ನೊಂದು ವರ್ಡ್ ಏನಂತಂದರೆ ಡಿಸ್ಟೋಪಿಯಮ್ ಅನ್ನುವಂಥ ಒಂದು ವರ್ಡ್ ಹೇಳ್ತಾ ಇದ್ದಾರೆ. ಡಿಸ್ಟೋಪಿಯಮ್ ಅಂತಂದರೆ ನಮ್ಮ ಒಂದು ಸೊಸೈಟಿನಲ್ಲಿ ಇವತ್ತು ಇನ್ಜಸ್ಟಿಸ್ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಕನ್ಸಿಡ್ರೇಷನ್, ಅಥವಾ ನಮ್ಮ ಸೊಸೈಟಿನಲ್ಲಿ ನಾವು ಹೆಚ್ಚು ಸಫರಿಂಗನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಕನ್ಸಿಡ್ರೇಷನನ್ನು ಮಾಡ್ತಾ ಇರುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಾವೆ, ಅಥೆಂಟಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ಇವತ್ತು ಸ್ಪ್ರೆಡ್ ಆಗೋದ್ರ ಮುಖಾಂತರ ಹೇಗೆ ಇವತ್ತು ರಿಲೆವೆನ್ಸ್ ಅಥವಾ ಒಂದು ಕಂಟೆಂಟ್ ರಿಲೆವೆನ್ಸ್ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಏನಿದೆ ಫೇಕ್ ನ್ಯೂಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಅಥೆಂಟಿಸಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನ್, ಸೊ ಹೇಗೆ ಇದು ನಮ್ಮ ಒಂದು GDPಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ GDP, ಇನ್ಫ್ಲೇಷನ್ ಹಾಗೂ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತಹ
ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು. ಸೊ ಇಲ್ಲಿರುವಂಥ ಒಂದು ಕನ್ಸರ್ನ್, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗುವಂಥ ಒಂದು ಕನ್ಸರ್ನು ಸಹ ನಾವು ನೋಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಮ್ಮ ಒಂದು ಎಕಾನಮಿಗೆ ಅಥವಾ GDPಗೆ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀವಿ. ಇವತ್ತು ಎಂಪ್ಲಾಯ್ಮೆಂಟ್ ಮೇಗೂ ಸಹ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ. ಮೇಜರ್ ಚಾಲೆಂಜಸನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇವತ್ತು ಸ್ಕಿಲ್ಡ್ ಪರ್ಸನ್ಸ್ಗಳು ಇರಬೇಕು, ಅವ್ರಿಗೆ ಬೇಕಾಗಿರುವಂಥ ಒಂದು ಎಜುಕೇಷನನ್ನು ಸಹ ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಸೊ ಇಷ್ಟೆಲ್ಲ ಆದಮೇಲೆ ನಾವು ಎಷ್ಟು ಅಥೆಂಟಿಕ್ ಆಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದು ಅಥೆಂಟಿಸಿಟಿಯನ್ನು ಇವರು ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅಥೆಂಟಿಕ್ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡ್ತಾ ಈ ಒಂದು ಆರ್ಟಿಕಲ್ ಅಥವಾ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇರ್ತಕ್ಕಂಥ ಒಂದು ಚಾಲೆಂಜಸನ್ನು ನಾವು ಡೈಮೆನ್ಷನ್ ಆಗಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಅಗೇನ್ ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ, ಇಲ್ಲಿ CBIಯಲ್ಲಿರ್ತಕ್ಕಂಥ ಒಂದು ಮ್ಯಾನ್ಯುವಲ್, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇರುವಂಥ ಒಂದು ಎಲೆಕ್ಟ್ರಿಕ್ ಮೀಡಿಯಾಗಳೇನಿರ್ತಾವಲ್ಲ, ಎಲೆಕ್ಟ್ರಾನಿಕ್ ಡಿವೈಸಸ್ಗಳೇನಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ, ರೈಟ್, ಕಲೆಕ್ಟ್ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ CBIಸ್ಗಳು ಕಲೆಕ್ಟ್ ಮಾಡುವಂಥ ಅಥವಾ ಸೀಸ್ ಮಾಡಿರ್ತಕ್ಕಂಥ ಈ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿಗೆ ಒಂದು ಪ್ರೊಟೆಕ್ಷನ್ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಸಜೆಷನನ್ನು ಮಾಡ್ತಾ ಇದೆ. ಒಂದು ಮ್ಯಾನ್ಯುವಲನ್ನು ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯದ ಮಟ್ಟಿಗೆ ಇವ್ರು ಪ್ರೊವೈಡ್ ಮಾಡ್ತಾರೆ. ಇದಾದ ಮೇಲೆ 6 ವೀಕ್ ಟೈಮ್ ಏನೋ ಕೊಟ್ಟಿದ್ದಾರೆ. ಈ 6 ವೀಕ್ ಟೈಮ್ ಒಳಗಾಗಿ ಸರ್ಕಾರ ಒಂದು ಪ್ರಾಪರ್ ಆಗಿರುವಂಥ ಪ್ರೊಸೀಜರನ್ನು ಜಾರಿಗೆ ತರಬೇಕು ಅಂತ. CBIಗಳು ಮ್ಯಾನ್ಯುವಲನ್ನು ಫಾಲೋ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಏನು ಮೇಜರ್ ಕನ್ಸರ್ನ್ ಅಂತಂದರೆ, ಈ ಒಂದು ಆರ್ಟಿಕಲನ್ನು ತಿಳಿದುಕೊಳ್ಬೇಕಾಗಿರೋದು ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ರೈಸ್ ಆಗಿದೆ ಅಷ್ಟೇ. ಓಕೆ, ರೈಟ್ ಟು ಪ್ರೈವಸಿ. ರೈಟ್ ಟು ಪ್ರೈವಸಿ ಯಾವ ಆರ್ಟಿಕಲಲ್ಲಿ ಕಾಣ್ತೇವೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಫಂಡಮೆಂಟಲ್ ರೈಟ್ಸಲ್ಲಿ ಯಾವ ಆರ್ಟಿಕಲಲ್ಲಿ ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನನ್ನು ಮಾಡ್ತೇವೆ ಅಂತ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ಗೆ ಸಂಬಂಧಿಸಿದಂತೆ ನಾವು ಈ ಒಂದು ಕನ್ಸರ್ನನ್ನು ಕನ್ಸಿಡರ್ ಮಾಡ್ಬೋದು. ರೈಟ್ ಟು ಪ್ರೈವಸಿಯನ್ನು ಹೇಳಿರುವಂಥ ಪುಟ್ಟಸ್ವಾಮಿ ಜಡ್ಜ್ಮೆಂಟನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನನ್ನು ಕಾಣ್ಬೋದು. ಸಾಕಷ್ಟು ಜರ್ನಲಿಸ್ಟ್ಗಳ ಒಂದು ಅಲಿಗೇಷನ್ಸನ್ನು ಮಾಡುವಾಗ ಅಥವಾ ಅವರ ಒಂದು ಎನ್ಕ್ವೈರಿಯನ್ನು ಮಾಡುವಂಥ ಸಂದರ್ಭದಲ್ಲಿ CBIಗಳು ಅವರ ಒಂದು ಡಿವೈಸಸ್ಗಳನ್ನು ಚೆಕ್ ಮಾಡುವಂಥದ್ದಾಗಲಿ ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಪ್ರಾಪರಾಗಿ ಅವ್ರ ಮೇಲೆ ಯಾವುದೇ ರೀತಿಯಂಥ ಚಾರ್ಜಸ್ಗಳು ಆಗಿರೋದಿಲ್ಲ ಅಥವಾ ಪನಿಷ್ಮೆಂಟು ಸಿಕ್ಕಿರಲ್ಲ. ಈ ಸಂದರ್ಭದಲ್ಲಿ ಡೀಪಾಗಿ ಇನ್ವೆಸ್ಟಿಗೇಷನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಾ ಇರೋ ಪ್ರಕಾರ ಅಥವಾ ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ಒಂದು ಸಜೆಷನ್ನ ಪ್ರಕಾರ ಅವರು ಇವಾಗ ಒಂದು ಪ್ರಾಪರ್ ಆಗಿರುವಂಥ ಪ್ರೊಸೀಜರನ್ನು ತರಬೇಕು. CBI ಒಂದು ಪ್ರಾಪರ್ ಆಗಿರುವಂಥ ಮ್ಯಾನ್ಯುವಲ್ಸನ್ನು, ಅದರಲ್ಲಿ ಒಂದು ಕೆಲವೊಂದಿಷ್ಟು ಪ್ರೈವಸಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಇಲ್ಲಿ ಕಾಣಿಸ್ಬೇಕು ಅಂತ ಅನ್ನುವಂಥದ್ದಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಎಂಫಸಿಸ್ ಮಾಡ್ತಾ ಇದೆ ಅಂತ ಕ್ಲಾರಿಟಿ ಇದ್ದರೆ ಸಾಕು. ಇದು ಅಗೇನ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಭಾರತ ಹೇಗೆ ಟ್ಯಾಕಲ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ. ಅದರಲ್ಲೂ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೈನಾನ್ಷಿಯಲ್ ಅಸಿಸ್ಟೆಂಟ್ನ ಪ್ರೊವೈಡ್ ಮಾಡಲಿಕ್ಕೆ, ಮತ್ತು ಅಗೇನ್ ಇವಾಗ ಪ್ರೊಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಅಂತ ನಾವೇನು ನೋಡ್ತೀವಿ. ಸೊ ಆ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಇವತ್ತು ಇವಾಗ ಸೋಲಾರ್ ಪ್ಯಾನಲ್ಗಳನ್ನು ಸೆಟಪ್ ಮಾಡುವಂಥದ್ದಾಗಲಿ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಸೊ ಹಾಗಾಗಿ ಇವಾಗ ಭಾರತ ಅದರಲ್ಲೂ ಇವಾಗ ಸಾಫ್ಟ್ ಪವರನ್ನು ಇವತ್ತು ತೋರಿಸ್ಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಇವಾಗ ನಾವು ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಒಂದು ಟಾರ್ಗೆಟನ್ನು ನೋಡಿದರೂ ಸಹ ಇವಾಗ COP28 ನಡಿನಲ್ಲಿ ರಿನ್ಯೂವೇಬಲ್ ಎನರ್ಜಿಯಿಂದ ಬರ್ತಕ್ಕಂಥ ರಿಸೋರ್ಸಸ್ಸನ್ನು ಟ್ರಿಪಲ್ ಮಾಡಬೇಕು ಅನ್ನೋಂಥ ಒಂದು ಕಮಿಟ್ಮೆಂಟನ್ನು ತೋರಿಸ್ತಾ ಇದೆ. ಸೊ ಭಾರತ ಆಲ್ರೆಡಿ ಆ ಒಂದು ಕಮಿಟ್ಮೆಂಟ್ಗೂ ಸಹ ಹೆಚ್ಚಾಗಿ ನಾವು ಅದು ರಿನ್ಯೂವೇಬಲ್ ಎನರ್ಜಿಯಿಂದ ಪ್ರಾಫಿಟನ್ನು ಪಡೆದುಕೋತೀವಿ ಅಂತ ಮುಂದಾಗಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ರೆನ್ಯೂಯಬಲ್ ಎನರ್ಜಿ ಅಥವಾ ಕೋಲಿಂದ ನಾವೇನಾದರೂ, ಈಗ ನಾವು ಕೋಲ್ ಬಗ್ಗೆ ಚರ್ಚೆ ಮಾಡ್ತಿರ್ತೀವಲ್ಲ, ಇಲ್ಲಿ ಒಂದು ಪಾಯಿಂಟನ್ನು ತೆಗೆದುಕೊಳ್ಳೋದಾದರೆ, ಕೋಲಿಂದ ನಾವು ನೋಡೋದಾದರೆ ಎಷ್ಟು ನಾವು ಔಟ್ಪುಟ್ಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೋಲನ್ನು ಯೂಸ್ ಮಾಡೋದ್ರ ಮುಖಾಂತರ ನಮ್ಮ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತಂದರೆ ಸರಿಸುಮಾರು 50,000 ಕ್ರೋರಷ್ಟು ಪ್ರಾಫಿಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. 50,000 ಕ್ರೋರಷ್ಟು ಪ್ರಾಫಿಟ್ ನಮಗೆ ಕೋಲಿಂದ ಬರುತ್ತೆ. ಅದರಿಂದ ನಮ್ಮ ಒಂದು GDPಗೆ ಕಾಂಟ್ರಿಬ್ಯೂಷನ್ ಆಗುವಂಥದ್ದು. ಒಂದು ವೇಳೆ ಇವಾಗ ನಾವು ಸೋಲಾರ್ PV ಸೆಕ್ಟರ್ಸನ್ನು ನೋಡ್ತೀವಿ, ಸೋಲಾರಿಂದ ಬರ್ತಕ್ಕಂಥ ಒಂದು ಕನ್ಸಿಡ್ರೇಷನನ್ನು ನೋಡಿದರೆ ಕೇವಲ 7,000 ಕ್ರೋರ್ ಕಾಣುವಂಥದ್ದು. ಸೊ 7,000 ಕ್ರೋರ್. ಇಲ್ಲಿರುವಂಥ ಒಂದು ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಕಂಪ್ಲೀಟಾಗಿ ಕೋಲನ್ನು ನಾವು ಇವತ್ತು ರೆಡ್ಯೂಸ್ ಮಾಡಿದರೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು GDPಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಕನ್ಸಿಡ್ರೇಷನನ್ನು ಮಾಡುವಂಥದ್ದು. ಸೊ ಹಾಗಾಗಿ ಇವತ್ತು COP28 ನಡಿನಲ್ಲಿರ್ತಕ್ಕಂಥ ಕಮಿಟ್ಮೆಂಟನ್ನು ಕನ್ಸಿಡರ್ ಮಾಡ್ತಾ ಇವಾಗ ಭಾರತನೂ ಸಹ ತನ್ನ ಒಂದು ಎಫರ್ಟ್ಸನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ನ ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಪ್ರೈಮರಿಲಿ ಇವತ್ತು ಭಾರತ ಡೆವಲಪಿಂಗ್ ಕಂಡೀಷನ್ಸ್ ಆಗಿರೋದ್ರಿಂದ ಪ್ಯಾರಲಿ ಇವತ್ತು ಡೆವಲಪ್ಮೆಂಟನ್ನು ಸಹ ಫೋಕಸ್ ಮಾಡುವಂಥದ್ದಾಗಲಿ, ಎನ್ವಿರಾನ್ಮೆಂಟ್ ಆಸ್ಪೆಕ್ಟಲ್ಲೂ ಸಹ ಫೋಕಸ್ ಮಾಡುವಂಥದ್ದಾಗಲಿ, ಟೆಕ್ನಾಲಜೀಸ್ಗಳನ್ನು ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಎಲ್ಲ ಕನ್ಸಿಡರೇಷನನ್ನು ನಾವಿಲ್ಲಿ ಕಾಣುವಂಥದ್ದು. ಜನರಲ್ ಆಗಿ ಇನ್ ಡೆಪ್ತ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ಎಲ್ಲ ಟೇಕ್ ಡೌನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ
ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಏನು ಇಶ್ಯೂ ನಡೀತಾ ಇದೆ, ಭಾರತ ಯಾವ ರೀತಿಯಂಥ ಪರ್ಸ್ಪೆಕ್ಟಿವನ್ನು ಹೊಂದಿದೆ, ಫಾಸಿಲ್ ಫ್ಯೂಯಲ್ಸಿಂದ ಯಾವ ರೀತಿಯಂಥ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಸೊ ನಮ್ಮ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ಗೆ ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಔಟ್ಪುಟ್ ಅಥವಾ ವ್ಯಾಲ್ಯೂವನ್ನು ನೋಡಿದರೆ ಕೋಲ್ನ ಒಂದು ಡಿಪೆಂಡೆನ್ಸಿಯನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಕೋಲ್ ಡಿಮ್ಯಾಂಡ್ ಎಷ್ಟಿದೆ ಅನ್ನುವಂಥದ್ದಾಗಿ ಕಾಣುವಂಥದ್ದು. ಫಾಸಿಲ್ ಫ್ಯೂಯಲ್ಸಿಂದ ಭಾರತ ಇವತ್ತು ಎನರ್ಜಿ ಕನ್ಸಂಪ್ಷನನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದೆ ಅನ್ನುವಂಥ ಕನ್ಸಿಡರೇಷನನ್ನು ನಾವು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡುವಂಥದ್ದು. ಪ್ಯಾರಲಲ್ಲಿ ಇವತ್ತು ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸನ್ನು ಮಾಡ್ತಾ ಇದೆ, ಬಟ್ ಸಡನ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಟೆಕ್ನಾಲಜಿಗಳನ್ನೆಲ್ಲ ಅಳವಡಿಸ್ಕೋಬೇಕಾಗತ್ತೆ. ಇಲ್ಲಿ ಡೆವಲಪಿಂಗ್ ನೇಷನ್ಸ್ಗಳ ಒಂದು ಕನ್ಸಿಡ್ರೇಷನ್ ಏನಂತಂದರೆ, ಟೆಕ್ನಾಲಜಿಗಳನ್ನು ಅವರು ಅಳವಡಿಸ್ಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡಿಂಗ್ ಎಲ್ಲ ಡೆವಲಪಿಂಗ್ ನೇಷನ್ಸ್ಗಳು ಕೊಡಲಿ ಅನ್ನುವಂಥ ಒಂದು ಕನ್ಸರ್ನ್ ಡೆವಲಪಿಂಗ್ ನೇಷನ್ಸ್ಗಳಿಗೆ. ಆದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ನಾವು ಏನು ಈ ಒಂದು COP28 ಯಾವ ರೀತಿಯಾಗಿ ನಾವು ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು ಅಥವಾ ಗ್ಲೋಬಲ್ ಎಮಿಷನ್ಸನ್ನು 1.5 ಡಿಗ್ರಿ ಸೆಲ್ಸಿಯಸ್ ಲೆವೆಲ್ಗೆ ನಾರ್ಮಲಿ ತರಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ರೀಚ್ ಆಗಿಲ್ಲ. ಸೊ ಹಾಗಾಗಿ ಈಗ ರಿಡಕ್ಷನನ್ನು ಮಾಡಬೇಕು, ಅಟ್ಲೀಸ್ಟ್ 2019 ಲೆವೆಲ್ಗೆ ತರಬೇಕು ಅನ್ನುವಂಥ ಕನ್ಸಿಡ್ರೇಷನನ್ನು ಏನು ಮಾಡಿದ್ದೀವಿ ಅದು ಇವತ್ತು ರೀಚ್ ಆಗ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಇವಾಗ ಸ್ಮಾಲ್ ಕಂಟ್ರೀಸ್ಗಳು ಅಥವಾ ಲೀಸ್ಟ್ ಡೆವಲಪ್ಡ್ ನೇಷನ್ಸ್ಗಳ ಒಂದು ಕನ್ಸರ್ನನ್ನು ಕಾಣ್ಬೋದು. ಅದರಲ್ಲೂ ಇವಾಗ ಓಷನ್ ರೀಜನಲ್ಲಿ ಇರ್ತಕ್ಕಂಥ ಐಲ್ಯಾಂಡ್ಸ್ಗಳೇನಿದಾವಲ್ಲ ಅವ್ರ ಮೇಲೆ ಭಾಳ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಅವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಆರ್ಟಿಕಲಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಷ್ಟು ಪಾಯಿಂಟ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ 106th 106ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಕೊಡ್ತಾ ಇದ್ದೀವಿ? ಪಾರ್ಲಿಮೆಂಟ್ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ ನಡಿನಲ್ಲಿ. ಹಾಗೂ ಈ ಒಂದು ಲಾ ಇದಿದೆಯಲ್ಲ, ರಿಸರ್ವೇಷನ್ ಏನಿದೆಯಲ್ಲ, ಇದನ್ನು ಫೇಸ್ಡ್ ಮ್ಯಾನರಲ್ಲಿ ತರಲಿಕ್ಕೆ ಇಂಪ್ಲಿಮೆಂಟೇಷನ್ ಮಾಡುವಾಗ ಫೇಸ್ಡ್ ಮ್ಯಾನರಲ್ಲಿ ಹಂತವಾಗಿ ತರ್ತಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಕ್ವಶನ್ ಏನಂತಂದರೆ, ನಿನ್ನೆ ತಾನೇ ಚರ್ಚೆ ಮಾಡಿರೋ ಪ್ರಕಾರ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೈಟ್? ಇದು ಇವಾಗ ನ್ಯೂ ಡೆಲ್ಲಿ ಡಿಕ್ಲರೇಷನ್ 2024 ಅಂತ ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಫೀಚರ್ಸ್ಗಳು ಏನಿದೆ? ಇಟ್ ಏಮ್ಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಸ್ಟೇಟ್ಮೆಂಟ್. ಇನ್ ಸೆಕೆಂಡ್, ಇಂಡಿಯಾ ಈಸ್ ದ ಫೌಂಡಿಂಗ್ ಮೆಂಬರ್ ಟು ಇಟ್ ಅನ್ನುವಂಥ ಸೆಕೆಂಡ್ ಸ್ಟೇಟ್ಮೆಂಟನ್ನು ಕಾಣುವಂಥದ್ದು. ಹಾಗೂ ಥರ್ಡಲ್ಲಿ, ಇಂಡಿಯಾ ಹೋಸ್ಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಇಯರ್ ಅಂತ ಹೇಳ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ಸ್ಟೇಟ್ಮೆಂಟ್ ನಡಿನಲ್ಲಿ ಇದು ಥಿಯರಿ ಹಾಗೂ ಪ್ರಾಕ್ಟೀಸ್ ಏನಿದೆ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಗ್ಯಾಪನ್ನು ಫುಲ್ ಮಾಡಲಿಕ್ಕೆ ಅನ್ನುವಂಥ ಒಂದು ಏಮನ್ನು ಅಥವಾ ಆಬ್ಜೆಕ್ಟಿವನ್ನು ಹೊಂದಿದೆ. ಭಾರತ ಫೌಂಡಿಂಗ್ ಮೆಂಬರ್ ಅಂತ ಹೇಳ್ತಾ ಇದ್ದಾರೆ, ಹಾಗೂ ಭಾರತ ಫಸ್ಟ್ ಟೈಮ್ ಇದನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ ಜನರಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಕಾಣ್ತಾ ಇದ್ದೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ಇವತ್ತು ಕಾಣೋದಿಲ್ಲ. ಸೊ ಹಾಗಾಗಿ ಅಗೇನ್ ನೀವು ಸ್ಟ್ಯಾಟಿಕ್ ಪೋರ್ಷನ್ ಮೇಲೆ ಹೆಚ್ಚು ಸಮಯವನ್ನು ಕೊಡ್ಬೋದು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ ಜನರಲಿ ನೀವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸ್, ಯಾಕೆಂದರೆ ನಾವು ಯಾವುದೇ ಒಂದು ಆರ್ಟಿಕಲ್ ಅಥವಾ ಎಡಿಟೋರಿಯಲನ್ನು ಡಿಸ್ಕಷನ್ ಮಾಡುವಾಗ ಕಂಪ್ಲೀಟ್ ಆಗಿರುವಂಥ ಟೆಕ್ಸ್ಟನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದರಿಂದ ನೋಟ್ಸನ್ನು ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಇರಲ್ಲ. ಇಲ್ಲಿ ಅಥೆಂಟಿಸಿಟಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಇವಾಗ ನಾವು ಜನರಲಿ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರುವಂಥ ಚಾಲೆಂಜಸ್ಗಳು ಏನಿದಾವೆ ಅಂತ ಬರ್ಕೊಳ್ತಾ ಇರ್ತೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ನಾವು ಬರೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ರೀಸೆಂಟಾಗಿ ನೋಡಿದ್ವಿ. ಡೈಲಿ ಬೇಸಿಸ್ ಮೇಲೆ ನ್ಯಾಚುರಲ್ ವೇನಲ್ಲಿ ನೀವು ಥಿಂಗ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊತ ಹೋಗ್ಬೇಕು. ಯಾಕೆಂದರೆ ಡೈಲಿ ಬೇಸಿಸ್ ಮೇಲೆ ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ಸ್ಟಡಿ ಇದೆಲ್ಲ ಅಲ್ಲ, ನ್ಯೂಸ್ ಪೇಪರ್ ರೀಡಿಂಗ್ ಸ್ಟೈಲೇ ಬೇರೆ. ನೀವು ಇವಾಗ ಸ್ಟ್ಯಾಟಿಕ್ ಪೋರ್ಷನ್ ಅಂತ ಬೇಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರೂ ಕ್ಲಾಸ್ಗಳನ್ನು ಕೇಳೋದಾಗಲಿ, ಅದರಿಂದ ಮುಖಾಂತರ ನೀವು ಏನು ಬ್ಯಾಕ್ಗ್ರೌಂಡ್ ಇದೆ ಅಂತ ನೀವು ತಿಳಿದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ 370 ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲನ್ನು ನಾವು ನೋಡಿದ್ವಿ. ಏನಿದೆ ಅಂತ ಇಶ್ಯೂ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಇಶ್ಯೂ ಗೊತ್ತಿದ್ದರೆ ಮಾತ್ರ ನೀವು ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಈಸಿಯಾಗಿ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನ್ಯಾಚುರಲ್ ಆಗಿ ನೀವು ನ್ಯೂಸಲ್ಲಿರ್ತಕ್ಕಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ತಾ ಹೋಗಬೇಕು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ನಾವು ಇವಾಗ ನೋಡ್ತಾ ಬಂದ್ವಿ ಸಮಿಟಲ್ಲಿ. ಸೊ ಏನು ಚಾಲೆಂಜಸ್ಗಳಿದ್ದಾವೆ ಅಂತ. ಸೊ ಈ ಒಂದು ಚಾಲೆಂಜಸ್ ಇವಾಗ ಆರ್ಟಿಕಲ್ ನಡಿನಲ್ಲಿ ಅಥೆಂಟಿಸಿಟಿಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಆ ಒಂದು ಇನ್ಫಾರ್ಮೇಷನ್ ಎಷ್ಟೊಂದು ಅಥೆಂಟಿಕ್ ಇದೆ ಅನ್ನುವಂಥ ಒಂದು ಡೈಮೆನ್ಷನ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲನ್ನು ನೀವು ನೋಡಿದರೆ ಡೈಮೆನ್ಷನನ್ನು ಕವರ್ ಮಾಡುವಂಥ ಸಂದರ್ಭದಲ್ಲಿ ಈಸಿಯಾಗಿ ನೀವು ಇದನ್ನು ಮೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನಿಮಗೆ ಈ ಒಂದು ಆರ್ಟಿಕಲ್ಸ್ಗಳೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. COP28ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ಗಳನ್ನು ತುಂಬ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ನೋಟ್ಸನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಬರೆದಿಟ್ಕೊಳ್ಳೋದು ತುಂಬ ಉತ್ತಮ. ಮೇನ್ಸ್ ಹಾಗೂ ಪ್ರಿಲಿಮ್ಸ್ಗೂ ಸಹ ಇದು ಇಂಪಾರ್ಟೆಂಟ್ ಇರೋದ್ರಿಂದ. ಸೊ ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.